ನಾವು ರಸ್ತೆನಲ್ಲಿ ವೆಹಿಕಲ್ ನಡೆಸೋವಾಗ ಮುಂದೆ ಬರೋಂಥ ವೆಹಿಕಲ್ನ ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ಹಿಂದೆ ಒಮ್ಮೆ ಏನ್ ಬರ್ತಾ ಇದ್ದಾವೆ ವೆಹಿಕಲ್ ಅಂತ ನೋಡ್ಕೊಂಡು ಮುಂದಿನ ಡ್ರೈವ್ ಮಾಡ್ತಾ ಇರ್ತೀವಿ. ಹಾಗೆ ಇದು ವೆಹಿಕಲ್ ಅಲ್ಲಿ ಅಥವಾ ರಸ್ತೆನಲ್ಲಿ ಹೋಗುವಾಗ ಮಾತ್ರ ಸಂಬಂಧಿಸ್ತದ? ಇಲ್ಲ, ನಮ್ಮ ಜೀವನಕ್ಕೂ ಕೂಡ ಸಂಬಂಧಿಸ್ತದೆ ಅಲ್ವಾ? ನಮ್ಮ ಜೀವನದಲ್ಲಿ ಹಿಂದೆ ಆಗಿ ಹೋಗಿರುವ ಕಹಿ ಘಟನೆಯನ್ನ ನೆನಪು ಮಾಡ್ಕೊಳ್ತಾ ನಾವು ಮುಂದಿನ ಜೀವನದಲ್ಲಿ ನಿರ್ಧಾರಗಳನ್ನ ತಗೊಳ್ತಾ ಇದ್ರೆ ನಮ್ಮ ಮಗುವಿನ ಭವಿಷ್ಯಕ್ಕಾಯ್ತು ಅಥವಾ ನಮ್ಮ ಭವಿಷ್ಯ ಆಯ್ತು. ಸರಿಯಾದ ಪವರ್ಫುಲ್ ಆಗಿ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಆಗುತ್ತಾ? ಇಲ್ಲ ಗೆಳತಿಯರೇ. ಈ ಪವರ್ಫುಲ್ ಆಗಿ ನಿರ್ಧಾರಗಳನ್ನ ತಗೊಳ್ಬೇಕು ಅಂದ್ರೆ ನಾವು ಹಿಂದೆ ಆಗಿ ಹೋಗಿರೋ ಕಹಿ ಘಟನೆಯನ್ನ ಹೇಗೆ ವೆಹಿಕಲ್ ನಡೆಸುವಾಗ ಒಮ್ಮೆ ನಾವು ತಿರುಗಿ ನೋಡಿ ಮುಂದಿನ ಗುರಿಯನ್ನ ತಲುಪ್ತೀವೋ, ಹಾಗೇನೆ ನಮ್ಮ ಜೀವನದಲ್ಲಿ ಆಗಿ ಹೋಗಿರೋ ಕಹಿ ಘಟನೆಯನ್ನ ಮರಿಲಿಕ್ಕಂತೂ ಆಗಲ್ಲ. ಆದ್ರೆ ಅದನ್ನ ಮರ್ತು ಬಿಟ್ಟು ಮುಂದಿನ ನಮ್ಮ ಗುರಿಯನ್ನ ತಲುಪಲಿಕ್ಕೆ ನಾವು ನಿರ್ಧಾರಗಳನ್ನ ತಗೊಳ್ತಾ ಹೋಗ್ಬೇಕು. ಆ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ನಾನ್ ನಿಮಗೆ ಸಹಾಯ ಮಾಡ್ಲಿಕ್ಕೆ ಸಿದ್ಧಳಿದ್ದೀನಿ. ನಮಸ್ಕಾರ ಗೆಳತಿಯರೇ, ನಾನು ನಿಮ್ಮ ಮಧುಮತಿ, ಪೇರೆಂಟಲ್ ಕೋಚ್. ನಿಮ್ಮ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ, ನಿಮ್ಮ ಜೀವನದಲ್ಲಿ ನೀವು ಗಳಿಕೆಯನ್ನ ಮಾಡ್ಲಿಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಈ ಕೆಳಕೊಟ್ಟಿರೋಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ.